ಆ ಏರಿಯಾದ ಹೆಸರು ಕಾವೇರಿ ನಗರ. ಆದರೆ ಅದೇ ನಗರಕ್ಕೆ ಕಲುಷಿತವಾದ ಕಾವೇರಿ ನೀರು ಪೂರೈಕೆಯಾಗ್ತಾ ಇತ್ತು. ವರ್ಷದಿಂದಲೂ ಅಲ್ಲಿನ ಜನ ಭಾರೀ ಸಂಕಷ್ಟ ಅನುಭವಿಸ್ತಾ ಇದ್ರು. ಆದರೆ TV9 ವರದಿ ಬಳಿಕ ಈಗ ಜಲಮಂಡಳಿ ಅಲರ್ಟ್ ಆಗಿದೆ. ನಾಲ್ಕೈದು ವರ್ಷದಿಂದ ಸಮಸ್ಯೆ, ಒಂದೇ ವಾರದಲ್ಲಿ ಪರಿಹಾರ. TV9 ವರದಿ ಬಳಿಕ ಕಲುಷಿತ ನೀರಿನಿಂದ ಮುಕ್ತಿ. ಬೆಂಗಳೂರಿನ ಕತ್ರಿಗುಪ್ಪೆ ವಾರ್ಡ್ನಲ್ಲಿ ಕಾವೇರಿ ನಗರ ಅಂತ ಇದೆ. ಹೆಸರು ಕಾವೇರಿ ಅಂತ ಇದ್ರೂ ಈ ಏರಿಯಾಗೆ ಕಲುಷಿತ ನೀರು ಪೂರೈಕೆಯಾಗ್ತಿತ್ತು. ನೂರಾರು ಕುಟುಂಬಗಳು ಕಲುಷಿತ ಕಾವೇರಿ ನೀರಿನ ಸಮಸ್ಯೆಯಿಂದ ತೀವ್ರ ಸಂಕಷ್ಟ ಅನುಭವಿಸಿದ್ದವು. ಕುಡಿಯುವ ನೀರಿನಲ್ಲೇ ಕೊಳಚೆ ನೀರು ಮಿಶ್ರಣ ಆಗ್ತಿದ್ದ ಪರಿಣಾಮ ಜನರ ಆರೋಗ್ಯದ ಮೇಲೆ ಪರಿಣಾಮ ಆಗಿತ್ತು. 4-5 ವರ್ಷದಿಂದಲೂ ಇದೇ ಸಮಸ್ಯೆಯಿಂದ ಜನ ಸಂಕಷ್ಟ ಅನುಭವಿಸಿದ್ರು. ಈ ಸಮಸ್ಯೆಯನ್ನ TV9 ವಾರದ ಹಿಂದೆ ವರದಿ ಮಾಡಿ ಜಲಮಂಡಳಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿತ್ತು. ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಕತ್ರಿಗುಪ್ಪೆ ವಾರ್ಡ್ನ ಕಾವೇರಿ ನಗರದಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾವೇರಿ ನೀರು ಏನು ಪೂರೈಕೆ ಆಗ್ತದೆ ಅದು ಕಲುಷಿತ ಆಗ್ತಾ ಇತ್ತು. ಸೊ ಹಾಗಾಗಿ ಕಲುಷಿತ ಆಗ್ತಾ ಇತ್ತು. ಇಲ್ಲಿರ್ತಕ್ಕಂಥ ಸ್ಥಳೀಯರು ಯಾರು ಕಾವೇರಿ ನೀರನ್ನು ಬಳಕೆ ಮಾಡ್ತಿದ್ರು ಅವರು ತೀವ್ರ ಆತಂಕದಲ್ಲಿದ್ದರು. ಸೊ TV9 ಕನ್ನಡ 21 ಜುಲೈ ಅಲ್ಲಿ ಸುದ್ದಿ ಪ್ರಸಾರ ಮಾಡಿತು. BWSSB ಅಂದರೆ ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೆ ಈ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಯಿತು. ಸ್ಥಳೀಯ ಶಾಸಕರು ಕೂಡ ಈ ಒಂದು ಏನು ಕಲುಷಿತ ಆಗ್ತದೆ ನೀವು ಅದರ ಬಗ್ಗೆ ಗಮನ ಹರಿಸಿ ಮೇಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಅಧಿಕಾರಿಗಳು ಕೆಲಸವನ್ನ ಈಗಾಗಲೇ ಶುರು ಮಾಡಿದ್ದಾರೆ. ಹೀಗೆ ವರದಿ ಮಾಡ್ತಿದ್ದಂತೆ ಜಲಮಂಡಳಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಲುಷಿತ ನೀರಿನ ಮೂಲವನ್ನ ಪತ್ತೆ ಹಚ್ಚಿದ್ರು. ಬಳಿಕ ಹಳೆಯ ದೋಷಪೂರಿತ ಪೈಪ್ಲೈನ್ಗಳನ್ನ ತೆರವುಗೊಳಿಸಿ ಹೊಸ ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ಆರಂಭಿಸಿದ್ರು. ಇದೀಗ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ನಿವಾಸಿಗಳಿಗೆ ಶೀಘ್ರವೇ ಶುದ್ಧ ಕಾವೇರಿ ನೀರು ಪೂರೈಕೆಯಾಗಲಿದೆ. ನಾನು TV9ಗೆ ಒಂದು ಧನ್ಯವಾದವನ್ನು ಮೊದಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸಮಾಜಮುಖಿಯಾಗಿ ಈ ಒಂದು ವಿಚಾರವನ್ನು ನೀವು ಮಾಧ್ಯಮದಲ್ಲೂ ಕೂಡ ಬಿತ್ತರಿಸಿ ಅಧಿಕಾರಿಗಳನ್ನು ಕೊಂಚ ಗಮನಕ್ಕೆ ತೊಗೊಂಬರತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದಿರಿ, ನನ್ನ ಗಮನಕ್ಕೂ ತಂದಿದ್ದೀರಿ. ತಾವು ಹೇಳಿದಾಗೆ ಆ ಭಾಗದಲ್ಲಿ ಲೈನನ್ನು ಬದಲಾವಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಈಗಾಗಲೇ 1-2 ಕಡೆ ಕಂಟಾಮಿನೇಷನ್ ಸಿಕ್ಕಿದೆ ನಮಗೆ. ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆ ಮಾತ್ರ ಬಗೆಹರಿದಿರಲಿಲ್ಲ. ಆದರೆ TV9 ವರದಿ ಬಳಿಕ ಪೈಪ್ಲೈನ್ ಬದಲಾವಣೆಯಾಗಿದ್ದು ಕಾವೇರಿ ನಗರ ನಿವಾಸಿಗಳು TV9ಗೆ ಧನ್ಯವಾದ ಹೇಳಿದ್ದಾರೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.